ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? ಸೊ ಈ ರೀತಿ ತ್ರಿಭುಜಗಳ ಸಂಖ್ಯೆ ಕಂಡುಹಿಡಿಯಕ್ಕೆ ಕೊಟ್ಟಾಗ ಎಷ್ಟು ರೀಜನ್ಗಳಿರುತ್ತಲ್ಲ ಆ ರೀಜನ್ಗಳನ್ನು ಲೆಕ್ಕಕ್ಕೆ ತಗೊಂಡು ನಾವೇನು ಮಾಡಬೇಕು, ಕೌಂಟ್ ಮಾಡಬೇಕು. ಒಂದು ರೀಜನ್ ಮಾತ್ರ ಇರೋಂಥ ತ್ರಿಭುಜಗಳು ಎಷ್ಟಿದೆ ಇದರಲ್ಲಿ ಅಂತಂದ್ರೆ 3. ರೀಜನ್ ಅಂತಂದ್ರೆ ಇದು ಒಂದು ತ್ರಿಭುಜ, ಒಂದೇ ಒಂದು ರೀಜನ್ ಇದೆ ಇದರಲ್ಲಿ. ಇದೊಂದು ತ್ರಿಭುಜ, ಒಂದೇ ರೀಜನ್ ಇರೋದು. ಇದೊಂದು ತ್ರಿಭುಜ. ಸೊ ಒಂದು ರೀಜನ್ ಇರೋಂಥದ್ದು ಒಟ್ಟು ಎಷ್ಟು ತ್ರಿಭುಜ ಇದರಲ್ಲಿ ಇದೆ ಅಂತಂದ್ರೆ 3 ಇದೆ. ನೆಕ್ಸ್ಟ್ 2 ರೀಜನ್ಗಳಿರೋಂಥ ತ್ರಿಭುಜಗಳು ಎಷ್ಟಿದೆ ಇದರಲ್ಲಿ? 2 ರೀಜನ್ಸ್ ಅಂತಂದ್ರೆ ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿಂದ ಇಷ್ಟು, ಇದರಲ್ಲಿ 2 ರೀಜನ್ಸ್ ಇದೆ, ಇದೊಂದು ಇದೊಂದು. ಇದು ಒಂದು ತ್ರಿಭುಜ. ಸೊ 2 ರೀಜನ್ಸ್ ಇರೋಂಥ ತ್ರಿಭುಜಗಳು ಎಷ್ಟಿದೆ ಅಂತಂದ್ರೆ ಇದೊಂದು. ಮತ್ಯಾವುದಾದ್ರೂ ಸಿಕ್ಕುತ್ತಾ ಅಂತಂದ್ರೆ ನೋ, ಮತ್ಯಾವುದೂ ಇಲ್ಲ. ಸೊ 2 ರೀಜನ್ ಇರೋಂಥ ತ್ರಿಭುಜಗಳು ನಮಗೆ ಎಷ್ಟಿದೆ ಅಂತಂದ್ರೆ 1 ಮಾತ್ರ ಇರೋದು. ಇನ್ನು 3 ರೀಜನ್ಗಳಿರೋಂಥದ್ದು ಅಂದ್ರೆ 1, 2, 3 ದೊಡ್ಡ ತ್ರಿಭುಜ ಇದೆಯಲ್ಲ ಇದು. ಸೊ ಇದು ಒಂದು 3 ರೀಜನ್ಸ್ ಇರೋಂಥದ್ದು. ದೇರ್ಫೋರ್ 3, 1, 4, 1, 5. ಸೊ ಒಟ್ಟು ಎಷ್ಟು ತ್ರಿಭುಜಗಳಿದೆ ಅಂತಂದ್ರೆ 5 ತ್ರಿಭುಜಗಳಿದೆ ಇದರಲ್ಲಿ. ಕೆಳಗಿನ ಯಾವ ಹೇಳಿಕೆ ಸರಿ ಇದೆ? ಟ್ರೂ ಸ್ಟೇಟ್ಮೆಂಟ್ ನಾವೇನ್ ಮಾಡ್ಬೇಕು, ಇಲ್ಲಿ ಐಡೆಂಟಿಫೈ ಮಾಡಬೇಕು. ಟ್ರೂ ಸ್ಟೇಟ್ಮೆಂಟ್, ವರ್ಗವು ಒಂದು ವಿಧದ ಆಯತವಾಗಿದೆ. ಕರೆಕ್ಟ್. ವರ್ಗವು ಒಂದು ವಿಧದ ಆಯತ, ಟ್ರೂ ಸ್ಟೇಟ್ಮೆಂಟ್. ಆಯತವು ಒಂದು ವಿಧದ ವರ್ಗವಾಗಿದೆ, ಫಾಲ್ಸ್. ನೋಡಿ, ಇದು ಆಯತ ಆದ್ರೆ ಇದು ವರ್ಗ ಅಲ್ಲ, ಹಾಗಾಗಿ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಇದು ಫಾಲ್ಸ್ ಸ್ಟೇಟ್ಮೆಂಟ್. ಮತ್ತೆ ವರ್ಗವು ಒಂದು ವಿಧದ ಆಯತವಾಗಿದೆ, ಅದೇನು ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ ಅಂತಂದ್ರೆ ಇದು ವರ್ಗ ಅಂತ ತಗೊಳ್ರಿ. ಎಲ್ಲ ಸೈಡ್ಗಳು ಈಕ್ವಲ್. ಆಯತ ಏನ್ ಹೇಳುತ್ತೆ ಅಂತಂದ್ರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇದು ಒಂದು ಪ್ಯಾರಲೋಗ್ರಾಮ್ ಆಗಿರಬೇಕು, ಸಮಾಂತರ ಚತುರ್ಭುಜ ಹೌದು. ಅಭಿಮುಖ ಬಾಹುಗಳು ಸಮವಾಗಿರ್ಬೇಕು, ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ಬೇಕು. ನೋಡಿ, ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿದೆ. ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಆಗಿದೆ, ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಆಗಿದೆ. ಜೊತೆಗೆ ಆಲ್ ದ ಆಂಗಲ್ಸ್ ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ. ನಾನು ಆಯತದ ಪ್ರಾಪರ್ಟೀಸ್ ಅನ್ನ ವೆರಿಫೈ ಮಾಡ್ತಾ ಇದ್ದೀನಿ. ಎಲ್ಲಾ ಪ್ರಾಪರ್ಟೀಸ್ ವೆರಿಫೈ ಆಯ್ತು ಅಂದ್ರೆ ಅದ್ ಶೇಪ್ ಯಾವ್ದಾದ್ರಾಗಿರ್ಲಿ ನನ್ಗೆ ಗೊತ್ತಿಲ್ಲ, ಅದು ಆಯತನೇ. ಸೊ ನೋಡಿ, 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಇದೆ. ಹಾಗಾಗಿ ಇದು ಚೌಕ ಆಗಿರಬಹುದು, ಆದ್ರೆ ಚೌಕ ಯಾವಾಗಲೂ ಒಂದು ಆಯತ ಆಗಿರ್ತದೆ. ದೇರ್ಫೋರ್ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬೇಕು ಯಾವಾಗ್ಲೂ, ಆಲ್ ದ ಸ್ಕ್ವೇರ್ಸ್ ಆರ್ ರೆಕ್ಟಾಂಗಲ್ಸ್ ಬಟ್ ಆಲ್ ರೆಕ್ಟಾಂಗಲ್ಸ್ ನೀಡ್ ನಾಟ್ ಬಿ ಸ್ಕ್ವೇರ್ಸ್. ಎಲ್ಲಾ ವರ್ಗಗಳು ಅಥವಾ ಎಲ್ಲಾ ಚೌಕಗಳು ಕೂಡ ಆಯತಗಳೇ, ಆದರೆ ಎಲ್ಲಾ ಆಯತಗಳು ಚೌಕಗಳಲ್ಲ. ಓಕೆ, ಹಾಗಾಗಿ ಒಂದನೇದು ಕರೆಕ್ಟು, ಎರಡನೇದು ತಪ್ಪು. ಪ್ರತಿ ಕಿರಣವೂ ರೇಖಾಖಂಡ ಅಂತ ಹೇಳ್ತಾನೆ. ಕಿರಣ ರೇಖಾಖಂಡ ಆಗಕ್ಕೆ ಸಾಧ್ಯ ಇಲ್ಲ. ಕಿರಣವೇ ಬೇರೆ, ರೇಖಾಖಂಡವೇ ಬೇರೆ. ರೇಖಾಖಂಡ ಅಂತಂದ್ರೆ ಇದು ರೇಖಾಖಂಡ. ಎರಡೂ ಕಡೆನೂ ಏನಾಗಿರುತ್ತೆ ಅಂದ್ರೆ ಒಂದು ಬಿಂದು ಇರುತ್ತೆ, ಅಂತ್ಯ ಬಿಂದು ಇರುತ್ತೆ. ಇಲ್ಲೊಂದು ಅಂತ್ಯ ಬಿಂದು ಇದೆ, ಇಲ್ಲೊಂದು ಅಂತ್ಯ ಬಿಂದು ಇದೆ. ಇದು ರೇಖಾಖಂಡ. ಕಿರಣ ಅಂದ್ರೆ ಒಂದು ಅಂತ್ಯ ಬಿಂದು ಇರುತ್ತೆ, ಒಂದು ಕಡೆ ಬಾಣದ ಗುರುತು ಇರುತ್ತೆ. ಇದು ಕಿರಣ. ನೋಡಿ, ಇದು ಆರಂಭಿಕ ಬಿಂದು, ಇದು ಆರಂಭಿಕ ಬಿಂದು, ಮತ್ತೆ ಇದು ಅನಂತವರೆಗೆ ಈ ರೀತಿ ಹೋಗ್ತಾನೆ ಇರ್ತದೆ. ಸೊ ಈ ರೀತಿ ಒಂದು ಬಾಣದ ಗುರುತು ಇರುತ್ತೆ, ಇದು ಕಿರಣ. ಹಾಗಾಗಿ ಎಲ್ಲಾ ರೇಖಾಖಂಡಗಳು ಅಥವಾ ಯಾವುದೇ ಕಿರಣ ತಗೊಂಡ್ರೆ ಅದು ರೇಖಾಖಂಡ ಆಗಿರಲ್ಲ. ಹಾಗಾಗಿ ತಪ್ಪು. ಸರಳ ಕೋನವೆಂದರೆ 90 ಡಿಗ್ರಿ ಅಲ್ಲ, ಸರಳ ಕೋನ ಎಂದರೆ 180 ಡಿಗ್ರಿ. ದೇರ್ಫೋರ್ ಫೋರ್ತ್ ಆಪ್ಷನ್ ಕೂಡ ರಾಂಗ್. ಎಬಿಸಿಡಿ ಚತುರ್ಭುಜದಲ್ಲಿ ಕೋನ ಡಿ 60 ಡಿಗ್ರಿ ಮತ್ತು ಕೋನ ಸಿ 100 ಡಿಗ್ರಿ ಆಗಿವೆ. ಕೋನ ಎ ಮತ್ತು ಕೋನ ಬಿ ಗಳ ಕೋನಾರ್ಧಕಗಳು ಪಿ ನಲ್ಲಿ ಸಂಧಿಸುತ್ತವೆ. ಎ ಪಿ ಬಿ ನ ಅಳತೆ ಅಂತ ಕೇಳ್ತದೆ. ಎ ಪಿ ಬಿ ತ್ರಿಭುಜ, ಕೋನ ಎ ಪಿ ಬಿ ಅಳತೆ. ಒಂದು ರೆಫರೆನ್ಸ್ ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋಣ ನಾವಿಲ್ಲಿ. ಎ ಬಿ ಸಿ ಡಿ ಒಂದು ಚತುರ್ಭುಜ. ಓಕೆ, ಸ್ಕ್ವೇರ್ ಬರಲ್ಲ, ಯಾಕಂದ್ರೆ ಒಂದು 60 ಡಿಗ್ರಿ ಇದೆ, ಇನ್ನೊಂದು 100 ಡಿಗ್ರಿ ಇದೆ ಅಂತಂದ್ರೆ ಒಂದು ಹೆಚ್ಚು ಕಡಿಮೆ ತಗೊಳ್ತೀನಿ. ಇಲ್ಲಿ ಪ್ಯಾರಲೋಗ್ರಾಮ್ ಇರ್ಬೋದು, ಬಟ್ ಇದು ಪ್ಯಾರಲೋಗ್ರಾಮ್ ಹೌದಾ ಅಲ್ಲ ನನಗೆ ಗೊತ್ತಿಲ್ಲ. ಜಸ್ಟ್ ರೆಫರೆನ್ಸ್ಗೆ ಇದನ್ನ ತಗೊಳ್ಳೋಣ. ಇದನ್ನ 60 ಡಿಗ್ರಿ ಅಂತ ತಗೊಳ್ರಿ, ಯಾಕಂದ್ರೆ 60 ಡಿಗ್ರಿ ಯಾವಾಗಲೂ ಅಕ್ಯೂಟ್ ಆಂಗಲ್ ಈ ರೀತಿ ಇರುತ್ತೆ. 100 ಡಿಗ್ರಿ ಜಾಸ್ತಿ ಇರುತ್ತಲ್ಲ, ಸೊ ಇದು 100 ಡಿಗ್ರಿ ಅಂತ ತಗೊಳ್ರಿ. ಇದ್ಯಾಕೆ 100 ಡಿಗ್ರಿ ಆಗಿರಬಾರ್ದು ಅಂದ್ರೆ ಅದು ಕೂಡ ಆಗಿರ್ಬೋದು, ತೊಂದರೆ ಇಲ್ಲ. ಇದು ಡಿ ಆದ್ರೆ ಇದು ಸಿ. ಓಕೆ, ಇದು ಸಿ, ಇದು ಡಿ. ಡಿ ಕೋನ. ಓಕೆ,
ರಿವರ್ಸ್ ತಗೊಳ್ಳೋಣ. ಇಲ್ಲ, ನೇಮಿಂಗ್ ಈ ಥರ ಮಾಡೋಣ ಅಷ್ಟೇ. ABCD. ಓಕೆ, ತೊಂದರೆ ಇಲ್ಲ. ABCD ಅಂದರೆ ಒಂದು ಸರ್ಕ್ಯುಲರ್ ಆರ್ಡರ್ನಲ್ಲಿ ನಾವು ಯೂಶ್ವಲಿ ನೇಮಿಂಗ್ ಮಾಡ್ತೀವಲ್ಲ, ಹಾಗಾಗಿ. ಓಕೆ, ABCD ಆಂಟಿ ಕ್ಲಾಕ್ ವೈಸ್ ನಾ ಏನು ಮಾಡಿದ್ದೀನಿ, ನೇಮಿಂಗ್ ಮಾಡಿದ್ದೀನಿ. ಕೋನ ಎ ಮತ್ತು ಕೋನ ಬಿಗಳ ಕೋನಾರ್ಧಕಗಳು, ಆಂಗಲ್ ಬೈಸೆಕ್ಟರ್ಗಳು ಪಿ ನಲ್ಲಿ ಸಂಧಿಸುತ್ತವೆ. ಓಕೆ, ಆಂಗಲ್ ಬೈಸೆಕ್ಟರ್ಸ್ ಇದೆ ಎ ಮತ್ತು ಬಿಗೆ. ಇದೊಂದು ಆಂಗಲ್ ಬೈಸೆಕ್ಟರ್ ಆಗಿರಲಿ. ಆಮೇಲೆ ಬಿ ಇಂದ ಒಂದು ಆಂಗಲ್ ಬೈಸೆಕ್ಟರ್ ಬರುತ್ತೆ. ಓಕೆ, ಇವೆರಡನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೆ, ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವೆ ಅಂತಂದ್ರೆ ಪಿ ಅನ್ನೋ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾವಂತೆ. ಓಕೆ, ಇದು ಪಾಯಿಂಟ್ ಪಿ. ನಾವು ಫೈಂಡ್ ಮಾಡಬೇಕಾಗಿರೋದು ಆಂಗಲ್ APB. ಈ ಆಂಗಲ್ ನಾವು ಫೈಂಡ್ ಮಾಡಬೇಕು. ಓಕೆ, ಇದು. ಸೊ ಇಷ್ಟು ಡಾಟಾ ಕೊಟ್ಟಿದ್ದಾರೆ. ಕೋನ ಅರ್ಧಕ ಅಂತ ಹೇಳಿರೋದ್ರಿಂದ ಈ ಕೋನ ಮತ್ತು ಈ ಕೋನ ಎರಡು ಸೇಮ್ ಇರ್ತವೆ. ಈ ಕೋನಗಳು ಕೂಡ ಸೇಮ್ ಇರ್ತವೆ. ಈ ಎರಡು ಕೋನಗಳು ಕೋನಾರ್ಧಕ ಅಂತ ಹೇಳಿದ್ರಿಂದ ಈ ಎರಡು ಕೋನಗಳು ಸಮ ಇರ್ತವೆ, ಈ ಎರಡು ಕೋನಗಳು ಸಮ ಇರ್ತವೆ. ಇದು ಚತುರ್ಭುಜ ಆಗಿರೋದ್ರಿಂದ ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರ್ತದೆ ಅಂದ್ರೆ 360 ಡಿಗ್ರಿ ಇರ್ತದೆ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ, 4 ಕೂಡಿಸಿದ್ರೆ 360 ಡಿಗ್ರಿ ಬರಬೇಕು. ಇವೆಲ್ಲ ಕೋನಗಳು. ಓಕೆ, ಎ ಎಷ್ಟಿದೆ ಅಂತಂದ್ರೆ y ಪ್ಲಸ್ ವೈ 2y ಇದೆ. ಬಿ ಎಷ್ಟಿದೆ ಅಂತಂದ್ರೆ 2x ಇದೆ. ಸಿ ಎಷ್ಟಿದೆ 100, ಡಿ 60. 100 ಪ್ಲಸ್ 60 ಅಂದ್ರೆ 160, ಎರಡನ್ನು ಸೇರಿ 160 ಬರ್ಬಿಡುತ್ತೆ. ಇದು 360 ಆಯ್ತು. ಇವೆರಡರಿಂದ ಎರಡನ್ನ ಕಾಮನ್ ತೆಗಿರಿ, y ಪ್ಲಸ್ ಎಕ್ಸ್ ಆಯ್ತು ಅಥವಾ ಎಕ್ಸ್ ಪ್ಲಸ್ ವೈ. 160 ಈ ಕಡೆ ತಗೊಂಡ್ಬಿಟ್ರೆ 360 ಮೈನಸ್ 160 ಆಯ್ತು. ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 360ರಲ್ಲಿ 160 ಹೋದ್ರೆ 200. ಇಲ್ಲಿ ಎರಡಿತ್ತಲ್ಲ, ಗುಣಾಕಾರದಲ್ಲಿ ಇತ್ತು, ಕೆಳಗಡೆ ತಗೊಂಡ್ಬಿಟ್ರಿ ಭಾಗಾಕಾರ ಬಂತು, ಸೊ 100 ಆಯ್ತು. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 100 ಅಂತ ಬಂದಿದೆ. ಇದೊಂದು ಕಡೆ ಇರಲಿ. ಓಕೆ, ಈಗ ಈ ತ್ರಿಭುಜ ಮಾತ್ರ ಅಬ್ಸರ್ವ್ ಮಾಡಿ. ಯಾವುದು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಇರೋದು APB. ಈ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಓಕೆ, ಸೊ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಈ ಆಂಗಲ್ ಪಿ, ಇದು ಆಂಗಲ್ ಪಿ ಎಷ್ಟಿರಬೇಕು, 180 ಡಿಗ್ರಿ. ಆಲ್ರೆಡಿ ಎಕ್ಸ್ ಪ್ಲಸ್ ವೈ ಎಷ್ಟು ಬಂದಿದೆ ಅಂತಂದ್ರೆ 100 ಇದೆ, ಪ್ಲಸ್ ಪಿ ಈಕ್ವಲ್ ಟು 180. ಇದು ಈ ಕಡೆ ಬಂದ್ರೆ ಮೈನಸ್ 100 ಆಗ್ತದೆ. ದೇರ್ಫೋರ್ 180 ಮೈನಸ್ 100 ಅಂತಂದ್ರೆ ಆಂಗಲ್ ಪಿ ಎಷ್ಟು ಡಿಗ್ರಿ ಬರುತ್ತೆ ಅಂತಂದ್ರೆ 80 ಡಿಗ್ರಿ. ದೇರ್ಫೋರ್ ಆಂಗಲ್ APB, ಕೋನ APB ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 180 ಡಿಗ್ರಿ ಇರುತ್ತೆ. ಸಾರಿ, 80 ಡಿಗ್ರಿ. ಎಷ್ಟಿರುತ್ತೆ ಅಂತಂದ್ರೆ 80 ಡಿಗ್ರಿ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ವೇಳೆ ಎ, ಬಿ ಮತ್ತು ಸಿಗಳು ಕ್ರಮವಾಗಿ ಪಂಚಭುಜ ಗೋಪುರದ ಮುಖಗಳು, ಅಂಚುಗಳು ಮತ್ತು ಶೃಂಗಗಳ ಸಂಖ್ಯೆಯನ್ನು ಸೂಚಿಸಿದರೆ ಎ ಮೈನಸ್ ಬಿ ಪ್ಲಸ್ ಸಿ ಬೈ 2 ಮೈನಸ್ 2 ಇದರ ಬೆಲೆ ಕಂಡುಹಿಡಿಯಬೇಕು. ಓಕೆ, ಮುಖಗಳು, ಅಂಚುಗಳು ಮತ್ತು ಶೃಂಗಗಳು ಇದರ ನಡುವೆ ರಿಲೇಷನ್ ಹೇಳುವಂಥದ್ದು ಒಂದು ಫಾರ್ಮುಲಾವನ್ನು ನಾನು ಪದೇ ಪದೇ ಹೇಳ್ತಿದ್ದೀನಿ. ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2. ಈ ಫಾರ್ಮುಲಾ ನೆನ್ಪಿಡಬೇಕು ಅಂತೇಳಿ ಬಹಳಷ್ಟು ಕ್ವಶನ್ಸ್ ಕೂಡ ನಾನು ಪದೇ ಪದೇ ಮಾಡಿಸಿದ್ದೀನಿ. ಇದೇ ಒಂದು ಫಾರ್ಮುಲಾ ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ. ಓಕೆ, ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2. ಇಲ್ಲಿ ಎಫ್ ಅಂತಂದ್ರೆ ಫೇಸ್, ಎಫ್ ಅಂದ್ರೆ ಫೇಸ್ ಅಥವಾ ಫೇಸಸ್, ವಿ ಅಂದ್ರೆ ವರ್ಟಿಸಸ್, ವಿ ಅಂದ್ರೆ ವರ್ಟಿಸಸ್, ಇ ಅಂದ್ರೆ ಎಡ್ಜಸ್. ಕನ್ನಡದಲ್ಲಿ ಹೇಳೋದಾದ್ರೆ ಫೇಸಸ್ ಅಂದ್ರೆ ಮುಖಗಳು, ವರ್ಟಿಸಸ್ ಅಂದ್ರೆ ಶೃಂಗಗಳು, ಎಡ್ಜಸ್ ಅಂತಂದ್ರೆ ಅಂಚುಗಳು. ಓಕೆ, ಇದರಲ್ಲಿ ಕ್ರಮವಾಗಿ ಮುಖಗಳು, ಇದು ಮುಖ ಅಂದ್ರೆ ಫೇಸ್, ಅಂಚುಗಳು ಅಂತಂದ್ರೆ ಇದು ಎಡ್ಜ್,
ಶೃಂಗಗಳು ಅಂತಂದ್ರೆ ಇದು ವರ್ಟಿಸಸ್. ಓಕೆ, ಇದರ ಬೆಲೆನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಅಂತಂದ್ರೆ ಎ ಪ್ಲಸ್ ವಿ ಅಂದ್ರೆ ಸಿ ಈಕ್ವಲ್ ಟು ಇ ಅಂದ್ರೆ ಎ ಪ್ಲಸ್ ಇ ಅಂದ್ರೆ ಬಿ ಪ್ಲಸ್ 2. ನೋಡಿ ಇಲ್ಲಿ ಎ ಮೈನಸ್ ಬಿ ಪ್ಲಸ್ ಸಿ ಅಂತ ಇದೆ. ಎ ಬಿ ಈ ಕಡೆ ತಗೊಂಡ್ಬರ್ರಿ, ಎ ಮೈನಸ್ ಬಿ ಆಯ್ತು, ಪ್ಲಸ್ ಸಿ ಮೊದಲೇ ಇತ್ತು, ಈಕ್ವಲ್ ಟು 2 ಆಯ್ತಾ. ಈಗ ಎ ಮೈನಸ್ ಬಿ ಪ್ಲಸ್ ಸಿ ಇಲ್ಲಿ ನ್ಯೂಮರೇಟರ್ ರೆಡಿ ಆಯ್ತು, ಅಂಶ ರೆಡಿ ಆಯ್ತು. ಡಿವೈಡೆಡ್ ಬೈ 2, ಛೇದ 2 ಬೇಕಲ್ಲ, ಎರಡು ಕಡೆ 2ರಿಂದ ಭಾಗಿಸ್ಬಿಡ್ರಿ. ಇಲ್ಲಿ 2 ಮಾಡ್ರಿ, ಇಲ್ಲಿನೂ 2 ಮಾಡ್ರಿ. ಓಕೆ, ಈಗೇನಾಯ್ತು ನೋಡ್ರಿ, ಎ ಮೈನಸ್ ಬಿ ಪ್ಲಸ್ ಸಿ ಬೈ 2 ಈಕ್ವಲ್ ಟು 2 ಬೈ 2 ಅಂದ್ರೆ 1 ಆಯ್ತು. ಈಗ ಮೈನಸ್ 2, ಎರಡು ಕಡೆ 2 ನ ಸಬ್ಟ್ರಾಕ್ಟ್ ಮಾಡಿಬಿಡ್ರಿ. ಎ ಮೈನಸ್ ಬಿ ಪ್ಲಸ್ ಸಿ ಬೈ 2 ಮೈನಸ್ 2 ಈಕ್ವಲ್ ಟು 1 ಮೈನಸ್ 2. ಸೊ ಇಟ್ ಈಸ್ ಈಕ್ವಲ್ ಟು 1 ಮೈನಸ್ 2 ಅಂದ್ರೆ -1. Therefore, value of this quantity is equal to -1. So fourth option correct. Next one, ತ್ರಿಭುಜದ ಒಂದು ಕೋನ 130 ಡಿಗ್ರಿ ಆಗಿದೆ. ಹಾಗಾದ್ರೆ ಉಳಿದ ಎರಡು ಕೋನಗಳ ಕೋನಾರ್ಧಕಗಳ ನಡುವಿನ ಕೋನ ಅಂತ ಕೇಳಿದ್ದಾರೆ. ಇದು ಕ್ವಶನ್, ಒಂದು ರೆಫರೆನ್ಸ್ ಡಯಾಗ್ರಾಮ್ ತಗೊಳ್ಳೋಣ. ಒಂದು ತ್ರಿಭುಜ, ಓಕೆ, ಒಂದು ಕೋನ 130 ಡಿಗ್ರಿ. ಓಕೆ, 130 ಡಿಗ್ರಿ ಅಂತಂದ್ರೆ ಈ ಟ್ರಯಾಂಗಲ್ ತಗೊಂಡ್ರೆ ಆಗ್ತಿರ್ಲಿಲ್ಲ ನಾವು. ಓಕೆ, 130 ಡಿಗ್ರಿ ಇಲ್ಲಿದೆ ನೋಡ್ರಿ. ಒಂದು ಕೋನ 130 ಡಿಗ್ರಿ ಆಗಿದೆ. ಉಳಿದ ಎರಡು ಕೋನಗಳ ಕೋನಾರ್ಧಕಗಳ ನಡುವಿನ ಕೋನ, ಇಲ್ಲೂ ಕೂಡ ಕೋನಾರ್ಧಕಗಳು ಇದೆ. ಓಕೆ, ಇಲ್ಲೊಂದು ಕೋನಾರ್ಧಕ ಬರಲಿ, ಇಲ್ಲೊಂದು ಕೋನಾರ್ಧಕ ಬರಲಿ. ಇವೆರಡರ ನಡುವಿನ ಕೋನ ಬೇಕು, ಈ ಕೋನ ಬೇಕು, ಇವೆರಡರ ನಡುವಿನ ಕೋನ. ಓಕೆ, ಈ ಕೋನದ ಅಳತೆ ಎಷ್ಟಿರ್ತದೆ ಅಂತ ಬೇಕಾಗಿದೆ. ಇಲ್ಲಿ ಎಕ್ಸ್ ಇದೆ ಅಂತಂದ್ರೆ ಈ ಕಡೆ ಎಕ್ಸ್ ಇರುತ್ತೆ, ಯಾಕಂದ್ರೆ ಕೋನಾರ್ಧಕ ಆಗಿರೋದ್ರಿಂದ. ಇಲ್ಲಿ ವೈ ಇದೆ ಅಂತಂದ್ರೆ ಇಲ್ಲೂ ಕೂಡ ವೈ ಇರುತ್ತೆ. ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ ಈ ಕೋನ, ಇದು ಕೋನ ಮತ್ತು ಈ ಕೋನ ಮೂರನ್ನು ಕೂಡಿಸೋಣ. ಈ ಕೋನ ಎಷ್ಟಿದೆ, ಇದು ಎಕ್ಸ್ ಪ್ಲಸ್ ಎಕ್ಸ್, ಇಟ್ ಈಸ್ 2x. ಇದೆಷ್ಟಿದೆ, ವೈ ಪ್ಲಸ್ ವೈ, ಇದು 2y ಪ್ಲಸ್ ಈ ಮೂರನೇ ಕೋನ 130 ಡಿಗ್ರಿ. ಮೂರನ್ನು ಕೂಡಿಸಿದ್ರೆ ಎಷ್ಟು ಬರಬೇಕು ಅಂದ್ರೆ 180 ಡಿಗ್ರಿ ಬರಬೇಕು. ಇವೆರಡರಿಂದ ಎರಡನ್ನು ಕಾಮನ್ ತೆಗಿರಿ, ಎಕ್ಸ್ ಪ್ಲಸ್ ವೈ ಉಳಿತು. ಈ 130ನ ರೈಟ್ ಸೈಡ್ ತಗೊಳ್ರಿ. ಸೊ 180 ಮೈನಸ್ 130. ಸೊ 2 ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಮೈನಸ್ 130 ಅಂತಂದ್ರೆ 50 ಡಿಗ್ರಿ. ಡಿವೈಡ್ ಮಾಡ್ರಿ, 2 ಒಂದ್ಲೆ 2 25. ದೇರ್ಫೋರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 25 ಡಿಗ್ರಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 25 ಡಿಗ್ರಿ ಅಂತ ಬಂದಿದೆ. ಈಗ ಈ ತ್ರಿಭುಜ ನೋಡ್ರಿ, ಇಲ್ಲಿ ಒಳಗಡೆ ಇದೆಯಲ್ಲ ಈ ತ್ರಿಭುಜ, ಯಾಕಂದ್ರೆ ಈ ಕೋನ ಬೇಕಾ ನಮಗೆ. ಇದು ಕೂಡ ತ್ರಿಭುಜ ಆಗಿರೋದ್ರಿಂದ ಈ ತ್ರಿಭುಜದ ಮೂರು ಕೋನಗಳ ಮೊತ್ತ ಅದು ಕೂಡ 180 ಡಿಗ್ರಿ ಆಗಿರಬೇಕು. ದೇರ್ಫೋರ್ ಇಲ್ಲಿ ಎಷ್ಟಿದೆ ಕೋನ, ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ ಕೋನ, ವೈ ಇದೆ, ಯಾಕಂದ್ರೆ ಒಳಗೆ ಮಾತ್ರ ಇರೋದು. ದೇರ್ಫೋರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಈ ಕೋನ ನಮಗೆ ಬೇಕಾಗಿರೋದು. ಇದನ್ನ ನಾನೇನಂತ ತಿಳ್ಕೊಳ್ತೀನಿ ಅಂದ್ರೆ ಇದು ಕ್ಯಾಪಿಟಲ್ ಎಕ್ಸ್ ಅನ್ಕೊಂಡ್ಬಿಡ್ತೀನಿ ದೊಡ್ಡದಾಗಿ. ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗಬೇಕು. ಈ ಸ್ಮಾಲ್ ಎಕ್ಸ್ ಪ್ಲಸ್ ವೈ ಎಷ್ಟಿದೆ, 25 ಡಿಗ್ರಿ. 25 ಡಿಗ್ರಿ ಈ ಕಡೆ ಬಂದ್ರೆ ಮೈನಸ್ 25 ಡಿಗ್ರಿ ಆಯ್ತು. ದೇರ್ಫೋರ್ 180 ಮೈನಸ್ 25 ಕಳೀರಿ, 7, ಇದು 10, 10ರಲ್ಲಿ 5 ಹೋದ್ರೆ 5, 7ರಲ್ಲಿ 2 ಹೋದ್ರೆ 5, ಸೊ 1. ಸೊ ಎಷ್ಟು ಡಿಗ್ರಿ ಆಯ್ತು, 155 ಡಿಗ್ರಿ. ದೇರ್ಫೋರ್ ಈ ಕೋನ ಎಷ್ಟಿರ್ತಂದ್ರೆ 150 ಡಿಗ್ರಿ. 4ನೇ ಆಪ್ಷನ್ ಕರೆಕ್ಟ್. ಒಂದು ಬಹುಮುಖ ಘನಾಕೃತಿಗೆ 6 ಮುಖಗಳು 8 ಶೃಂಗಗಳು ಇವೆ. ಅದರ ಅಂಚುಗಳ ಸಂಖ್ಯೆ ಆಲ್ರೆಡಿ ಹೇಳಿದ್ನಲ್ಲ, ಅದೇ ಫಾರ್ಮುಲಾ, ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2. ಸೊ ಎಷ್ಟು ಮುಖಗಳಿದೆ, 6 ಮುಖಗಳು. ಸೊ ಫೇಸಸ್ 6 ಪ್ಲಸ್ ವಿ ಅಂದ್ರೆ ವರ್ಟಿಸಸ್, ಶೃಂಗಗಳು 8 ಇದೆ. ಅಂಚುಗಳು ಬೇಕು ಅಂದ್ರೆ ಇ ಬೇಕು. 8 6 14, 2 ಈ ಕಡೆ ಬಂದ್ರೆ -2 ಈಕ್ವಲ್ ಟು ಇ. 14ರಲ್ಲಿ 2 ಹೋದ್ರೆ 12. ಸೊ ಎಡ್ಜಸ್ ಎಷ್ಟಿದೆ ಅಂತಂದ್ರೆ 12 ಇದೆ. ಆಪ್ಷನ್ 4 ಕರೆಕ್ಟ್. ಬಹುಮುಖ ಘನಾಕೃತಿಯಲ್ಲಿನ ಮುಖಗಳು, ಅಂಚುಗಳು ಮತ್ತು ಶೃಂಗಗಳ ಸಂಖ್ಯೆಯನ್ನು ಕ್ರಮವಾಗಿ ನೋಡಿ. ಮುಖ ಅಂದ್ರೆ ಎಫ್,
ಅಂಚು ಅಂದ್ರೆ ಎಡ್ಜ್, ಶೃಂಗ ಅಂದ್ರೆ ವಿ. ಆಯ್ಲರ್ನ ಸೂತ್ರದಂತೆ ಆಲ್ರೆಡಿ ನಾನು ಸೂತ್ರ ಹೇಳಿದ್ದೀನಿ ನಿಮಗೆ, ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ ಟು. ಈ ಸೂತ್ರ ಇದ್ರೆ ಅದೇ ಕರೆಕ್ಟ್. ಎಫ್ ಪ್ಲಸ್ ವಿ ಇದೆ, ಇಲ್ಲಿ ಎಫ್ ಮೈನಸ್ ವಿ ಇದೆ, ಸೊ ತಪ್ಪು. ಎಫ್ ಪ್ಲಸ್ ವಿ. ಇ ಪ್ಲಸ್ ಟು ಇದ್ರೆ ಯಾಕೆ ಕರೆಕ್ಟ್ ಆಗ್ತಿತ್ತು, ಇದು ರಾಂಗು. ಇನ ಈ ಕಡೆ ತಗೊಳ್ರಿ, ಎಫ್ ಪ್ಲಸ್ ವಿ ಈ ಕಡೆ ಬಂದ್ರೆ ಮೈನಸ್ ಇ ಈಕ್ವಲ್ ಟು 2. ಫಸ್ಟ್ ಒನ್ ಕರೆಕ್ಟ್ ಆಗಿದೆ ನೋಡ್ರಿ. ಸೊ ಉಳಿದೆಲ್ಲನೂ ರಾಂಗ್. ಓಕೆ, ರೈಟ್.